ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದ್ದು ವಿಡಿಯೋ ನಾವು ಮನೆಯಲ್ಲೇ ಇಡ್ಲಿ ರೈಸ್ ಅಥವಾ ಎದುರು ಬಾಳಂತೆ ಕೊಂಕಣಿಯಲ್ಲಿ ಮುಟ್ಟ ಮನೆಯಲ್ಲೇ ಮಾಡಿ ರೆಡಿ ಮಾಡಿದ್ದೇವೆ. ಅದು ಮಾಡಿದ ರೀತಿಯ ಬಗ್ಗೆ ಇವತ್ತಿನ ವಿಡಿಯೋ. ಹೇಗೆ ಭತ್ತ ಬೇಯಿಸಿದು ಹೇಗೆ ಮಾಡೋದಂತೇಳಿ ಅದರ ಬಗ್ಗೆ ಇರುವ ಒಂದು ವಿಡಿಯೋ. ಭತ್ತ ಬೇಯಿಸ್ಲಿಕ್ಕೋಸ್ಕರ ನಾನು ಮತ್ತು ನನ್ನ ಯಜಮಾನರು ಬೆಳಿಗ್ಗೆ ಬೇಗ ಎದ್ದು ತಾಮ್ರದ ಒಂದು ಮಡಕೆ, ನಮ್ಮ ರಿಲೇಟಿವ್ ಮನೆಯಲ್ಲಿ ಓಲ್ಡ್ ಇದು ಒಂದು ತಾಮ್ರದ್ದು ಮಡಕೆ ಇತ್ತು, ಅದರಲ್ಲಿ ನೀರು ತುಂಬಿಸ್ತಾ ಇದ್ದೇವೆ. ನೋಡಿ, ಫುಲ್ಲಲ್ಲ, ಒಂದು ಮುಕ್ಕಾಲು ನೀರು ತುಂಬಿಸ್ತಾ ಇದ್ದೇವೆ. ಅದರ ನಂತರ ಈಗ ನನ್ನ ಯಜಮಾನರು ಬೆಂಕಿ ಮಾಡ್ತಾ ಇದ್ದಾರೆ. ನಾನಿದು ಫಸ್ಟ್ ಟೈಮ್ ಡೈರೆಕ್ಟಾಗಿ ನೋಡೋದು ಫಸ್ಟ್ ಟೈಮು, ಅದರಿಂದ ನನಗೆ ಜಾಸ್ತಿ ಇದರದ ಬಗ್ಗೆ ಗೊತ್ತಿಲ್ಲ. ನನ್ನ ಯಜಮಾನರು ಹೇಳಿ ಕೊಡ್ತಾ ಇದ್ದಾರೆ, ನಾನು ಅದನ್ನು ಹಾಗೆ ನೋಡ್ತಾ ಇದ್ದೇನೆ, ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೇನೆ. ನೋಡಿ, ಫಸ್ಟ್ ಬೆಂಕಿ ಮಾಡಿ ಒಳ್ಳೆ ಮಾಡಿ ನೀರು ಬಿಸಿ ಆಗಬೇಕು, ಒಳ್ಳೆ ಬಿಸಿ ಆಗಬೇಕು. ಒಂಥರ ಬಿಸಿ ಜಾಸ್ತಿ ಕುದಿಲಿಕ್ಕೆಲ್ಲ, ಒಂದು ಬಿಸಿ ಆಗುವ ಟೈಮಿಗೆ ಒಂದು ಸೂ ಅಂತೇಳಿ ಒಂದು ಶಬ್ದ ಬರುತ್ತೆ, ಹಾಗೆ ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಗಬೇಕು ಫಸ್ಟು. ಅದರಿಂದ ಜಾಸ್ತಿ ಬೆಂಕಿ ಮಾಡಬೇಕು, ಅದರಿಂದ ನಾವು ಹೊರಗೆ ಮಾಡ್ತಾ ಇದ್ದೇವೆ. ಈಗ ನಾನು ಕೂಡ ಬೆಂಕಿ ಮಾಡ್ತಾ ಇದ್ದೇನೆ. ಈ ಬೆಂಕಿ ಮಾಡ್ತಾ ಇರುವಾಗ ನನಗೆ ನನ್ನ ಬಾಲ್ಯದ ನೆನಪಾಯಿತು. ನನ್ನ ಅಜ್ಜಿ ಮನೆಯಲ್ಲಿ, ಅಂದರೆ ಅಮ್ಮನ ಮನೆಯಲ್ಲಿ ಹೀಗೆ ಭತ್ತ ಬೇಯಿಸೋದು, ಅವರಿಗೆ ತುಂಬ ಕೃಷಿ ಇತ್ತು. ಅದರಿಂದ ನಾವು ಸಣ್ಣದಿರುವಾಗ ಅಲ್ಲಿ ಹೋದಾಗ, ಅಜ್ಜಿ ಮನೆಗೆ ಹೋದಾಗ, ಡಿಸೆಂಬರ್ ಜಾನ್ವರಿ ತಿಂಗಳಲ್ಲಿ ಚಳಿ ಇರುವಾಗ ಅವರು ಭತ್ತ ಬೇಯಿಸುವಾಗ ನಾವು ಕೂಡ ಹೋಗಿ ಬೆಂಕಿ ಎದುರಿಗೆ ಹೋಗಿ ಚಳಿ ಕಾಯಿಸ್ತಾ ಇದ್ದೆವು. ಹಾಗೆ ಅದು ಒಂದು ನೊಸ್ಟಾಲಜಿ, ಒಂದು ನೆನಪು ಬಂತು. ಹಾಗೆ ಕೂತ್ಕೊಂಡು ಬೆಂಕಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಚಳಿ ಕೂಡ ಇತ್ತು, ಅದರಿಂದ ಖುಷಿಯಾಯಿತು ಬೆಳಿಗ್ಗೆ ಎದ್ದು ಈಗ ಬೆಂಕಿ ಮಾಡುವಾಗ. ನೋಡಿ, ಈಗ ನೀರು ಬಿಸಿಯಾಗಿದೆ, ಕುದಿಲಿಲ್ಲ, ಜಸ್ಟ್ ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೀಗ ನಾವು ಭತ್ತ ಹಾಕ್ತಾ ಇದ್ದೇವೆ. ಇದು ಮಡಕೆ, ದೊಡ್ಡ ಮಡಕೆ, ಆದ್ದರಿಂದ ಸಾಧಾರಣ 42 kg ತನಕ ಒಂದು ಸಾರಿ ಬೇಯಿಸ್ಲಿಕ್ಕೆ ಆಗುತ್ತೆ. ಅದರಿಂದ ಭತ್ತ ಹಾಕ್ತಾ ಇದ್ದಾರೆ. ಈ ಭತ್ತ ನಾನು ಉದ್ಯಾವರದಿಂದ ತಗೊಂಡದು. ಇದು ನಾನು ಕೃಷಿಯ ಬಗ್ಗೆ ಒಂದು ಮಾಹಿತಿ ಹೋದಾಗ ಒಬ್ಬರದ್ದು ಪರಿಚಯ ಆಯಿತು. ಅವರ ಮನೆಯಲ್ಲಿ ಭತ್ತ ಇದೆ ಅಂತ ಹೇಳಿದರು. ಹಾಗೆ ನಾನು ಭತ್ತ ಕೇಳಿದೆ. ಆದರೆ ಈ ಭತ್ತ ನಾವು ತಗೊಂಡ ನಂತರ ಬೇಯಿಸಲಿಕ್ಕೆ ಅಂತ ನೋಡುವಾಗ ಅದರಲ್ಲಿ ತುಂಬ ಜಡ್ಡು ಭತ್ತ ಇತ್ತು. ಜಡ್ಡು ಭತ್ತ ಅಂತ ಹೇಳಿದರೆ ಅದರಲ್ಲಿ ಅಕ್ಕಿ ಇಲ್ಲ, ಖಾಲಿ ಗಾಳಿ ಮಾತ್ರ. ಅದು ನಮಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹೀಗೆ ಹಾಕಿದ ನಂತರ ಒಂಚೂರು ನಾವು ಮಿಕ್ಸ್ ಮಾಡ್ತಾಯಿದ್ದೆ. ಇನ್ನೂ ಸ್ವಲ್ಪ ಭತ್ತ ಹಾಕ್ತಾ ಇದ್ದೇವೆ. ಭತ್ತ ಹಾಕಿದ ನಂತರ ಈಗ ನಾವು ಮೇಲೆ ನೀರಿದು ಮೇಲೆ ತೇಲಿ ಬರುವ ಟೊಳ್ಳು ಭತ್ತ ನಾವು ತೆಗಿತಾ ಇದ್ದೇವೆ. ಇಲ್ಲದಿದ್ದರೆ ಅದು ವೇಸ್ಟ್, ಅದೇನು ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ಇನ್ನೊಂದು ಸಾರಿ ನನ್ನ ಯಜಮಾನರು ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಮಿಕ್ಸ್ ಮಾಡುವಾಗ ಈಗ ನಿಮಗೆ ಕಾಣ್ಬೋದು, ಮೇಲೆ ನೋಡಿ ತೇಲಿ ಬರ್ತಾ ಉಂಟು. ಭತ್ತ ಆದರೆ ಕೆಳಗೆ ನಿಲ್ಲುತ್ತೆ, ಇದು ಅದರಲ್ಲಿ ಏನಿಲ್ಲಲ್ಲ, ಅದರಿಂದ ನೀರಲ್ಲಿ ತೇಲ್ತಾ ಉಂಟು. ಈಗ ನನ್ನ ಯಜಮಾನರು ಇನ್ನೊಂದು ಸಾರಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ತೇಳಿಕೊಂಡಿರುವ ವೇಸ್ಟನ್ನು ತೆಗಿತಾ ಇದ್ದೇವೆ. ಜಡ್ಡು ಭತ್ತವನ್ನು ತೆಗಿತಾ ಇದ್ದೇವೆ. ಅದು ವೇಸ್ಟ್, ಅದರಲ್ಲಿ ಏನಿಲ್ಲ, ನಮಗೆ ಅಕ್ಕಿ ಏನು ಆಗೋದಿಲ್ಲ ಅದು. ಅದಕ್ಕೋಸ್ಕರ ಅದನ್ನು ಈಗ ನಾವು ಬೇರೆ ವೇಸ್ಟ್ ಅದು ಬಿಸಾಡಲಿಕ್ಕೆ, ಅದಕ್ಕೋಸ್ಕರ ನಾವು ಅದು ತೆಗಿತಾ ಇದ್ದೇವೆ. ಇಲ್ಲದಿದ್ದರೆ ನಮಗೆ ಭತ್ತ ಮತ್ತು ಬೇರೆ ಎಂಥದ್ದು ನೋಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ತುಂಬ ಇದೆ ನೋಡಿ, ವೇಸ್ಟ್ ಭತ್ತ ತುಂಬ ಇದೆ, ನೀರಲ್ಲಿ ತೇಳ್ತಾ ಉಂಟು. ನಿಮಗೆ ನೀರು ಕಾಣ್ಬೋದು ಹೀಗೆ ಶೇಕ್ ಮಾಡುವಾಗ. ನೋಡಿ, ಭತ್ತ ಒಳ್ಳೆ ಭತ್ತ ನೀರಿದು ಒಳಗೆ ಉಂಟು, ಇದು ವೇಸ್ಟ್, ಅದರಿಂದ ನೋಡಿ ತೇಳ್ತಾ ಉಂಟು. ಇದು ಭತ್ತ ನಾವು ಗಾಳಿಗೆ ಕೂಡ ಹಿಡ್ದಿದ್ದೆವು. ಅದರದಕ್ಕೋಸ್ಕರ ನಾನು ವಿಡಿಯೋ ಹಾಕಿದ್ದೆ ನಿಮಗೆ. ಗಾಳಿಯಲ್ಲಿ ಹಿಡಿದು ಕೂಡ ಮತ್ತೆ ಸಹ ಇಷ್ಟು ವೇಸ್ಟ್ ಉಂಟು. ನೋಡಿ, ಇದು ನೋಡಿ ಕಾಣ್ತದೆ ನಿಮಗೆ. ನೋಡಿ, ಇದೆಲ್ಲ ವೇಸ್ಟ್, ಅದರಿಂದ ಅದು ನೀರಲ್ಲಿ ತೇಲ್ತಾ ಉಂಟು, ಅದರಲ್ಲಿ ಏನಿಲ್ಲ. ಅದಕ್ಕೋಸ್ಕರ ಭತ್ತ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಬೆಂಕಿಯನ್ನೆಲ್ಲ ಸ್ಟಾಪ್ ಮಾಡಿದ್ದೆವು, ಜಾಸ್ತಿ ಬೆಂಕಿ ಮಾಡಲಿಲ್ಲ. ಅದರ ನಂತರ ಈಗ ನಾವು ಪುನಃ ಸ್ವಲ್ಪ ಹೊತ್ತು ನಿಂತ ನಂತರ, ಒಂದು 5 ನಿಮಿಷ ನಿಂತ ನಂತರ ಈಗ ಪುನಃ ನಾವು ಬೆಂಕಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಈಗ ಬೆಂಕಿ ಮಾಡಬೇಕೀಗ ಫುಲ್ಲಾಗಿ. ಈಗ ನನ್ನ ಯಜಮಾನರು ಪುನಃ ಬೆಂಕಿ ಮಾಡ್ತಾ ಇದ್ದಾರೆ. ನೋಡಿ, ನಿಮಗೆ ಇಲ್ಲಿ ಬೆಂಕಿ ಕಾಣ್ಬೋದು, ಏನು ಬೆಂಕಿ ಇರಲಿಲ್ಲ. ಈಗ ಪುನಃ ಬೆಂಕಿ ಮಾಡಿ, ಇದು ತುಂಬ ಬೇಯಿಸಲಿಕ್ಕಿಲ್ಲ. ನಾವು ಈಗ ಒಳ್ಳೆಯಾಗಿ ಬೆಂಕಿ ಆದ ನಂತರ ಒಂದು ಈ ಭತ್ತಕ್ಕೆ ಒಂದು ಸಣ್ಣ ಒಂದು ಕ್ರ್ಯಾಕ್ ಬಂದಾಗೆ ಆಗುತ್ತೆ, ಒಡೆದಾಗೆ ಆಗುತ್ತೆ ಭತ್ತ. ಒಂದು ಒಡೆದಾಗೆ ಆದರೆ ಸಾಕು, ಜಾಸ್ತಿ ಬೇಯಲಿಕ್ಕಿಲ್ಲ. ಯಾಕೆಂದರೆ ಇದು ನಮಗೆ ಇಡ್ಲಿ ರೈಸ್ ಮಾಡಲಿಕ್ಕೆ, ಅದರಿಂದ ಇಡ್ಲಿ ರೈಸಿಗೆ ತುಂಬ ಬೇವಿಲ್ಲ. ಇಡ್ಲಿ ರೈಸ್ ಅಥವಾ ಕೊಂಕಣಿಯಲ್ಲಿ ಮುಟ ಅಂತ ಹೇಳ್ತಾರೆ,
ತುಳುವಿನಲ್ಲಿ ಎದುರು ಬೋಳಂತೆ ಅಂತ ಹೇಳ್ತಾರೆ ಇದಕ್ಕೆ, ಈ ರೈಸಿಗೆ. ಅದರಿಂದ ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ, ಬಟ್ ಒಮ್ಮೆ ಒಳ್ಳೆ ಮಾಡಿ ಬೆಂಕಿ ಮಾಡಿ ಅದೊಂದು ಹೊಡಿಬೇಕು, ಭತ್ತ ಜಸ್ಟ್ ಒಂದು ಕ್ರ್ಯಾಕ್ ಬರಬೇಕು. ಅದರ ನಂತರ ನಾವು ಇದನ್ನು ತೆಗಿತಾ ಇದ್ದೇವೆ. ಈಗ ಭತ್ತಕ್ಕೆ ಒಂದು ಕ್ರ್ಯಾಕ್ ಬಂದಿದೆ, ಈಗ ನಾವು ಅದನ್ನು ತೆಗಿತಾ ಇದ್ದೇವೆ. ನೀರಿಂದ ತೆಗಿಬೇಕು, ಅದಕ್ಕೋಸ್ಕರ ಈಗ ನನ್ನ ಯಜಮಾನರು ಭತ್ತವನ್ನು ಬೇರೆ ಒಂದು ಪಾತ್ರಕ್ಕೆ, ನೀರು ಸೋಸುವ ಪಾತ್ರಕ್ಕೆ ಹಾಕ್ತಾಯಿದ್ದಾರೆ. ಅವರು ತೆಗೆದಾದ ನಂತರ ಈಗ ನಾನು ಕೂಡ ಒಂದು ಸಾರಿ ತೆಗಿಲಿಕ್ಕೆ ಟ್ರೈ ಮಾಡ್ತೇನೆ. ಬಿಸಿ ಬಿಸಿ ಇದೆ, ನೀರು ತುಂಬ ಬಿಸಿ ಇದೆ, ಆದ್ದರಿಂದ ಬಿಸಿ ನೀರಿಂದ ತೆಗೆಯುವಾಗ ಸ್ವಲ್ಪ ಕೈಗೆಲ್ಲ ಬಿಸಿ ತಾಗ್ತಾ ಇದೆ. ಆದರೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಯಾಕೆಂತೇಳಿದ್ರೆ ಒಂದು ಸ್ಪೆಷಲಾಗಿ ಯಾರೂ ಹಾಗೆ ಜಾಸ್ತಿಯಾಗಿ ಮಾಡದ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಆದ್ದರಿಂದ ಒಂದು ಸಂತೋಷ ಇದೆ ನನಗೆ. ನೋಡಿ, ಬಿಸಿ ಬಿಸಿಯಾಗಿ ಭತ್ತವನ್ನು ಸೋಸಲಿಕ್ಕೋಸ್ಕರ ಬೇರೆ ಒಂದು ಪಾತ್ರದಲ್ಲಿ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರೆಲ್ಲ ಹೋದ ನಂತರ ಒಂದು ಪ್ಲಾಸ್ಟಿಕ್ಕಿನ ಮೇಲೆ ನಾವು ನಮ್ಮದಂತೇಳಿದೆ ಇಂಟರ್ಲಾಕ್ ಇದು ಅಂಗಳ, ಅದರಿಂದ ಅದರಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ ಮೇಲೆ ಜಸ್ಟ್ ಒಂದು ತಂದು ಹಾಕ್ತಾ ಇದ್ದೇವೆ. ನೋಡಿ, ಬಿಸಿ ಬಿಸಿ ಗಾಳಿ ಹೋಗೋದು ನಿಮಗೆ ಕಾಣ್ಬೋದು. ಇದು ಇನ್ನೀಗ ಸಾಯಂಕಾಲ ತನಕ ನಾವು ಹೀಗೆ ಇಡ್ತಾ ಇದ್ದೇವೆ. ಬಿಸಿಲಿಗೆ ಹಾಕಲಿಕ್ಕಿಲ್ಲ, ಇಲ್ಲೇ ನೆರಳಲ್ಲೇ ಕೆಳಗೆ ಇಡ್ತಾ ಇದ್ದೇವೆ. ಬಿಸಿ ಅಲ್ಲೇ ಭತ್ತ ಬೆಂದು ಹೋಗಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಬಿಡಿಸ್ತಾ ಇದ್ದೇನೆ. ನೋಡಿ, ಬಿಡಿಸಿ ಕೊಡ್ತಾ ಇದ್ದೇನೆ. ಒಂದೇ ಕಡೆ ಬಿಟ್ಟರೆ ಅದು ಅಲ್ಲೇ ಬೆಂದು ಹೋಗುತ್ತೆ, ಯಾಕೆಂದರೆ ಬಿಸಿ ಉಂಟಲ್ಲ ಅದರಿಂದ. ಹಾಗೆ ಸಾಯಂಕಾಲ ತನಕ ನಾವೀಗ ಈ ಭತ್ತವನ್ನು ಇಲ್ಲೇ ಬಿಡ್ತಾ ಇದ್ದೇವೆ. 3 ಗಂಟೆ ಹೊತ್ತಿಗೆ ತಗೊಂಡು ಹೋಗಿ ಸ್ವಲ್ಪ ಟೆರಿಸಲ್ಲಿ ಹಾಕಬೇಕಿತ್ತು, ಆದರೆ ನಾವು ಸ್ವಲ್ಪ ಹೊರಗಡೆ ಹೋಗಿದ್ದೇವೆ, ಅದರಿಂದ 4 ಗಂಟೆ ಆಯಿತು. ಈಗ ಈ ಭತ್ತವನ್ನು ತುಂಬಿಸಿ ಪುನಃ ಈಗ ಬಿಸಿಲಂತ ಇಲ್ಲ, ಸ್ವಲ್ಪ 4 ಗಂಟೆ ಆಯಿತು ಈಗ. ಅದರಿಂದ ಬಿಸಿಲು ಹೋಗಿ ಖಾಲಿ ಸ್ವಲ್ಪ ಟೆರಿಸ್ ಸ್ವಲ್ಪ ಬಿಸಿ ಬಿಸಿ ಇರುತ್ತೆ, ಅದರಲ್ಲಿ ಈಗ ನಾವೀಗ ಹಾಕ್ತಾ ಇದ್ದೇವೆ. ಅದು ನಾವು ಹಾಕಿ ಅಂತೇಳಿದರೆ ನಾಳೆ ಬೆಳಿಗ್ಗೆ ತನಕ ಅಂತೇಳಿದರೆ, ಇವತ್ತೀಗ 4 ಗಂಟೆಗೆ ಹಾಕಿದರೆ ನಾಳೆ ಬೆಳಿಗ್ಗೆ ಒಂದು 11 ಗಂಟೆವರೆಗೆ ನಾವು ಹೊರಗೆ ಇಟ್ಟು ಮತ್ತು ಒಳಗೆ ಹಾಕಲಿಕ್ಕೆ, ಮತ್ತು ಈಗ ನಾವು ಬಿಸಿಲಿಗೆ ಹಾಕಲಿಕ್ಕಿಲ್ಲ. ಇದು ಹಾಕಿ ಆದ ನಂತರ ನೋಡಿ, ಈಗ ನನ್ನ ಯಜಮಾನರು ಭತ್ತವನ್ನು ಟೆರಿಸಲ್ಲಿ ಬಿಡಿಸ್ತಾ ಇದ್ದಾರೆ. ಯಾವ ರೀತಿ ಬಿಡಿಸ್ತಾ ಇದ್ದಾರೆ ನೋಡಿ, ಯಾಕೆಂದರೆ ಅದು ತೆಳುವಾಗಿ ಟೆರಿಸಲ್ಲೇ ಹಾಕಬೇಕು. ಟೆರಿಸೆಲ್ಲ ಕ್ಲೀನ್ ಮಾಡಿದ್ದೇವೆ. ಈಗ ನಾವು ಟೆರಿಸಲ್ಲಿ ಹಾಕ್ತಾ ಇದ್ದಾರೆ ನೋಡಿ, ತೆಳುವಾಗಿ ಹಾಕಬೇಕು. ಅದಕ್ಕೋಸ್ಕರ ಒಂದು ಪಾತ್ರೆ ತಗೊಂಡು ಅದರಿಂದ ಈಗ ಬೀಸಿ ಬೀಸಿ ತೆಳುವಾಗಿ ಹಾಕ್ತಾ ಇದ್ದಾರೆ. ನಮ್ಮ ಯಜಮಾನರಿಗೆ ಇದರದ್ದೆಲ್ಲ ಕೆಲಸ ಗೊತ್ತಿದೆ, ಯಾಕೆಂತೇಳಿದ್ರೆ ಅವರ ಮನೆಯಲ್ಲಿ ಕೂಡ ಮೊದಲು ಗದ್ದೆ ಎಲ್ಲ ಇತ್ತು, ಅವರು ಕೂಡ ಮನೆಯಲ್ಲೇ ಅಕ್ಕಿ ಎಲ್ಲ ಮಾಡ್ತಿದ್ರು. ಆದ್ದರಿಂದ ಅವರಿಗೆ ಈ ಕೆಲಸದ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಅದರಿಂದ ಅವರಿಗೆ ಅಕ್ಕಿ ಮನೆಯಲ್ಲಿ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ನನ್ನ ಹತ್ರ ತುಂಬ ಜನ ಹೇಳಿದರು, ಯಾಕೆ ಅಷ್ಟು ಕಷ್ಟಪಟ್ಟು ಹೀಗೆ ಅಕ್ಕಿ ಎಲ್ಲ ಮನೆಯಲ್ಲೇ ಮಾಡೋದು, ದುಡ್ಡು ಕೊಟ್ಟರೆ ಸಿಗೋದಿಲ್ವ ಅಂತೇಳಿ. ನನ್ನ ಯಜಮಾನರು ಹೇಳಿದರು, ದುಡ್ಡು ಕೊಟ್ಟರೆ ಅದು ಒಳ್ಳೆ ಅಕ್ಕಿ ಅಲ್ಲೂ ಅಲ್ಲ, ನಾವು ಮನೆಯಲ್ಲಿ ಮಾಡಿದರೆ ಒಳ್ಳೆ ಹೆಲ್ತಿ ನಮಗೆ ಅಕ್ಕಿ ಸಿಗುತ್ತೆ ಅಲ್ವ ಅಂತೇಳಿ ಹೇಳಿದರು. ಅದರಿಂದ ನಾವು ಮಾಡ್ತಾ ಇದ್ದೇವೆ ಈಗ ಮನೆಯಲ್ಲೇ. ಬೇಯಿಸಿದ ಭತ್ತ ಎಲ್ಲ ಹಾಕಿ ಆಯಿತು. ಅದಕ್ಕೋಸ್ಕರ ಈಗ ಸೈಡಲ್ಲೆಲ್ಲ ಬಿದ್ದದು ಎಕ್ಸ್ಟ್ರಾ ಆಗಿ ದೂರ ಬಿದ್ದದೆಲ್ಲ ಸ್ವಲ್ಪ ಹತ್ತಿರ ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟು ತೆಳುವಾಗಿ ನಾವು ಟೆರಿಸಲ್ಲಿ ಹಾಕಿದ್ದೇವೆ ನೋಡಿ. ಈಗ ಬೆಳಿಗ್ಗೆದು 9-9:30 ಆಯಿತು. ಈಗ ನಾವು ನಿನ್ನೆ ರಾತ್ರಿ ಹಾಕಿದ್ದು ಈ ಭತ್ತ, ಅದರಿಂದ ಒಂದು ಸಾರಿ ಮೇಲೆ ಕೆಳಗೆ ಮಾಡಬೇಕು. ಸ್ವಲ್ಪ ಬಿಸಿಲು ಸರಿಯಾಗಿ ತಾಗಬೇಕಲ್ಲ ಸ್ವಲ್ಪ, ಅದಕ್ಕೋಸ್ಕರ ನನ್ನ ಯಜಮಾನರು ಒಳ್ಳೆ ರಂಗೋಲಿ ಬಿಡಿಸಿದ ಹಾಗೆ ಅದನ್ನು ಒಳ್ಳೆ ಮಾಡಿ ಮೇಲೆ ಕೆಳಗೆ ಮಾಡ್ತಾ ಇದ್ದಾರೆ. ಒಂದು ಇಡು ತಗೊಂಡು ಮೇಲೆ ಕೆಳಗೆ ಮಾಡ್ತಾ ಇದ್ದಾರೆ. ಈಗ ಪುನಃ ಒಂದು 10-10:30ಗೆ ಪುನಃ ಇದೇ ರೀತಿ ಇನ್ನೊಂದು ಸಾರಿ ಮೇಲೆ ಕೆಳಗೆ ಮಾಡ್ತಾ ಇದ್ದಾರೆ. ಇದೀಗ ಕೊನೆಯ ಸಾರಿ ನಾವೀಗ ಮಿಕ್ಸಿಂಗ್ ಮಾಡೋದು, ಯಾಕೆಂತೇಳಿದರೆ ಇನ್ನೀಗ ನಾವು ಒಂದು ಅರ್ಧ ಗಂಟೆ ನಂತರ ಭತ್ತವನ್ನು ಒಳಗೆ ಹಾಕಬೇಕು. ಇನ್ನು ನಮಗೆ ಈ ಭತ್ತವನ್ನು ಬಿಸಿಲಿಗೆ ಹಾಕಲಿಕ್ಕಿಲ್ಲ, ಇದು ಲಾಸ್ಟ್. ನಿನ್ನೆ ಸಾಯಂಕಾಲ 4 ಗಂಟೆಯಿಂದ ಇವತ್ತು ಬೆಳಿಗ್ಗೆ 11 ಗಂಟೆ ತನಕ ನಾವು ಈ ಭತ್ತವನ್ನು ಬಿಸಿಲಿಗೆ ಹಾಕಿದ್ದೇವೆ. ಈಗ ಬೆಳಿಗ್ಗೆದು 11 ಗಂಟೆ ಆಯಿತು. ಭತ್ತವನ್ನು ಒಟ್ಟು ಮಾಡ್ತಾ ಇದ್ದೇವೆ. ಒಟ್ಟು ಎಲ್ಲ ಮಾಡಿ ಇನ್ನೀಗ ಒಳಗೆ ರೂಮಿನ ಒಳಗೆ ನಾವು ಬಿಡಿಸಿಡಲಿಕ್ಕೆ ಉಂಟು, ಬಿಸಿಲಿಗೆ ಹಾಕಲಿಕ್ಕಿಲ್ಲ. ಇನ್ನು 7 ದಿನ ನಾವು ರೂಮಿನ ಒಳಗೆ ಮಾತ್ರ ಇಡಬೇಕು ಈ ಭತ್ತವನ್ನು, ಬೇಯಿಸಿದ ಭತ್ತವನ್ನು. ಭತ್ತ ಹತ್ತಿರ ಮಾಡಿ ಆಗಿದೆ. ಈಗ ಇದನ್ನು ಪುನಃ ನಾವು ತುಂಬಿಸಿ ರೂಮಿನ ಒಳಗೆ ಹಾಕ್ತಾ ಇದ್ದೇವೆ. ರೂಮಿನ ಒಳಗೆ ಹಾಕಲಿಕ್ಕೋಸ್ಕರ ನನ್ನ ಯಜಮಾನರು ಈಗ ಭತ್ತವನ್ನು ತುಂಬಿಸ್ತಾ ಇದ್ದಾರೆ ನೋಡಿ, ಒಂದು ಬುಟ್ಟಿಯಲ್ಲಿ. ಇದನ್ನು ತಗೊಂಡೋಗಿ ನೋಡಿ ರೂಮಲ್ಲಿ ಹೀಗೆ ಬಿಡಿಸಿ ಹಾಕ್ತಾ ಇದ್ದೇವೆ.
ಒಂದು ಮೇಲೆ ನಮ್ಮದು ಖಾಲಿ ರೂಮಲ್ಲಿ ಹೀಗೆ ಬಿಡಿಸಿ ಹಾಕ್ತಾ ಇದ್ದೇವೆ ನೋಡಿ. ಈ ರೀತಿ ತುಂಬ ದಪ್ಪಾಗಿ ಅಲ್ಲ, ಒಂದು ಸ್ವಲ್ಪ ತೆಳುವಾಗಿ ರೂಮಲ್ಲೇ ಹಾಕಿಟ್ಟಿದ್ದೇವೆ. ಅದರ ನಂತರ ಪ್ರತಿದಿನ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಕಾಲಲ್ಲೇ ಮಿಕ್ಸ್ ಮಾಡ್ತಾ ಇದ್ದಾರೆ ಹೀಗೆ ನೋಡಿ. ಡೈಲಿ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ ಕೊಡಬೇಕು. ಹಾಗೆ 7 ದಿನ ಹಾಗೇ ಮಾಡಬೇಕು. ಈಗ 7 ದಿನ ನಮ್ಮ ಭತ್ತ, ಬೇಯಿಸಿದ ಭತ್ತ ಒಣಗಿದೆ. ಈಗ ನಾವು ಅದನ್ನು ಒಟ್ಟು ಮಾಡಿ ಒಂದು ಬುಟ್ಟಿಯಲ್ಲಿ ಹಾಕಿ, ಒಂದು ಕೋಣಿ ಚೀನದಲ್ಲಿ ಹಾಕಿ ಇನ್ನೀಗ ಅಕ್ಕಿಯನ್ನು ಮಾಡಲಿಕ್ಕೋಸ್ಕರ ಮಿಲ್ಲಿಗೆ ಕೊಡ್ತಾ ಇದ್ದೇವೆ. ಅಕ್ಕಿ ನಮಗೆ ಭತ್ತವನ್ನು ಇದು ಮಾಡಲಿಕ್ಕೆ ನಮಗೆ ಆಗೋದಿಲ್ಲ, ಆದರೆ ನಾನು ಮಿಲ್ಲಿಗೆ ಕೊಡಬೇಕು. ಅದಕ್ಕೋಸ್ಕರ ಒಂದು ಗೋಣಿ ಚೀಲದಲ್ಲಿ ತುಂಬಿಸ್ತಾ ಇದ್ದಾರೆ ನನ್ನ ಯಜಮಾನರು. ಹಾಗೆ ತುಂಬಿಸಿ ನಾವು ಹತ್ತಿರ ಒಂದು 100 kg ಭತ್ತ ಬೇಯಿಸಿದ್ದೇವೆ. ಅದರಲ್ಲಿ ನಮಗೆ ಎಷ್ಟು ಅಕ್ಕಿ ಸಿಗುತ್ತೆ ಅಂತ ನೋಡುವ. ಯಾಕೆಂತೇಳಿದರೆ ಭತ್ತ ಇದ್ದಷ್ಟು ಅಕ್ಕಿ ಸಿಗೋದಿಲ್ಲ, ಸ್ವಲ್ಪ ಕಡಿಮೆ ಸಿಗೋದು ನೋಡಿ. ಈಗ ಮಿಲ್ಲಿಗೆ ತಗೊಂಡು ಹೋಗಲಿಕ್ಕೆ ತುಂಬಿಸ್ತಾ ಇದ್ದಾರೆ ನೋಡಿ. ಹೀಗೆ 3-4 ಗೋಣಿದ ಚೀಲದಲ್ಲಿ ತುಂಬಿಸಿ ಈಗ ನಾವು ಕಾರಲ್ಲೇ ತಗೊಂಡು ಹೋಗ್ತಾ ಇದ್ದೇವೆ. ಕಾರಲ್ಲಿ ಈಗ ಹಾಕ್ತಾ ಇದ್ದಾರೆ ನನ್ನ ಯಜಮಾನರು. ಹಾಗೆ ಇವತ್ತು ನಮಗೆ ಅಕ್ಕಿ ರೆಡಿಯಾಗಿ ಸಿಕ್ಕಿದೆ ನೋಡಿ. ಅಕ್ಕಿ ನಿಮಗೆ ಕಾಣ್ಬೋದು, ಅಕ್ಕಿ ಒಳ್ಳೆಯದಾಗಿ ಸಿಕ್ಕಿದೆ. ಆದರೂ ಕೂಡ ನನ್ನ ಯಜಮಾನರು ಹೇಳ್ತಾ ಇದ್ದಾರೆ, ಲಾಸ್ಟ್ ಇಯರ್ ಮಾಡಿದ ಥರ ಆಗಲಿಲ್ಲ. ಯಾಕೆಂತೇಳಿದರೆ ಈ ಭತ್ತ ಅಷ್ಟು ಒಳ್ಳೆಯದಿರಲಿಲ್ಲ. ಅದರಲ್ಲಿ ಸ್ವಲ್ಪ ಟೊಳ್ಳು ಭತ್ತ ಇತ್ತು, ಅದೇ ರೀತಿ 2 ಟೈಪ್ ಇದೆ ಏನೋ ಭತ್ತ ಇತ್ತು, ಮಿಕ್ಸ್ ಇತ್ತು. ಅದರಿಂದ ಸ್ವಲ್ಪ ಅಕ್ಕಿ ಹುಡಿಯಾಗಿದೆ. ಆದರೂ ಕೂಡ ಹೀಗೆ ಒಳ್ಳೆಯದುಂಟು. ಎನಿವೆ ನಾವು ಫೈನಲಿ ನಮಗೆ ಅಕ್ಕಿ ಈಗ ರೆಡಿಯಾಗಿ ಸಿಕ್ಕಿದೆ ನೋಡಿ. ಅಕ್ಕಿ ನಿಮಗೆ ಇಲ್ಲಿ ಕಾಣ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.